ಏನವ ಅಪ್ಪ ಹಿಂಗ ಆಡ್ತದಲ್ಲ. ಏನಕ್ಕೆ ಹಿಂಗ ಆಡೋದು? ನನಗಂತೂ ಬೇಜಾರಾಗಿ ಹೋಗೋದಕ್ಕಂದವ. ಅಲ್ಲ ಹೆಂಗ್ ಬೋಯದ್ ನೋಡು. ಇದಾಗ ಮಾತಾಡಕಾಯ್ಕಿಲ್ಲ ಬುಡಕಾಯ್ಕಿಲ್ಲ. ನೀನು ಸುಮ್ನಿರು ಸುಮ್ನಿರು ಅಂತ ಅಂತಿದಿ. ನೋಡವ ಹೆಂಗ್ ಆಡೋದು. ಯಾಕೆ ಹಿಂಗ ಆಡ್ತಿರೋದು ಅಪ್ಪ? ಲವ್ ಮುಚ್ಚು ಬಾಯ, ಸಾಕು ಕತೆ. ಓಹ್ ನೀನೊಳೆ ಚೆನ್ನಾಗಿ ಮಾತಾಡ್ತೀರಿ ಚೆನ್ನಾಗಿ. ಅಲ್ಲ ನಿನ್ಗೆ ಜ್ಞಾನ ಬೇಡವಾ? ಸಪೋರ್ಟ್ ಮಾಡ್ದಾನೆಯ ಸುಮ್ಮನೆ ನಿಂತಿದೆಯಲ್ಲ ಅಂತಿದೆಯಲ್ಲ. ಏನು ಬಾಯಿಗೆ ನಂದರಿ ಕೆಲಸ ಮಾಡಿದಿ? ಏನಾಗಿತ್ತು? ರೋಗ ದೊಡ್ಡ ರೋಗ ಬಂದಿತ್ತ ನಿನ್ಗೆ? ಕುಡ್ಕೊಬರಂತದ್ದು ಮನೆಗೆ ಏನ್ಲಾಗಿತ್ತು? ಕುಡ್ಕೊಬಂದಿದ್ರು ತಪ್ಪಿಗೆ ಬಿತ್ಕೋಬೇಕಾಯ್ತು. ಅದು ಬಿಟ್ಬಿಟ್ಟು ಎಗ್ರಾಡ್ತಾ ನಿಂತವನೆ. ನಾನೇ ಸರಿಯಾದ ಕೆಲಸ ಮಾಡದ ಅನ್ಕೊಂಡಿದ್ದೆ. ಆಡ್ತಿರ ಚಂದ ನೋಡು, ಆಡ್ತಿರ ಚಂದನ. ನಿನ್ಗೇನು ಜ್ಞಾನ ಬೇಡವಾ? ನಿನ್ಗೇನು ಜವಾಬ್ದಾರಿ ಇಲ್ವಾ? ಅದೇ ಕಂಗಾಡ್ತಿದ್ದಿ ನೀನು. ಏನ್ ನನಗೆ ಬೋಯ್ತಾ ಕೂತವ್ರೆ ನಿಮ್ಮ ಅಪ್ಪ. ನಿನ್ ಮಗನ್ಗೆ ಹಂಗ್ ಕಳ್ಸಿದಿ ಹಿಂಗ್ ಕಳ್ಸಿದಿ ಅಂತ ರಾತ್ರಿ ಎಲ್ಲ ಅವ್ರ ನಿದ್ದೆನೆ ಕೊಟ್ಟಿಲ್ಲ ಗೊತ್ತಾ? ಬರೀ ಬೊಗಳ ನಿನ್ನಿಂದ ನಿನ್ನಂತ ಎತ್ಕೊಬಿಟ್ಟು ಬರೀ ನಿಮ್ಮ ಅಪ್ಪಕ್ಕೆ ನುಗ್ಗಿಸ್ಕೊಳ್ಳೋದೇ ಆಯ್ತು ನಾನು. ಉಸಿ ಬೋದ್ರೆ ತಲೆನೋವೇ ಬಂದದೆ. ನಿನ್ ಬಗ್ಗೆ ಯೋಚನೆ ಮಾಡಿ ನನ್ನ ಮಗ ಇರೋನೊಬ್ನ ನೆಟ್ವರ್ಕ್ ಕಲ್ತ್ಕೊ ಹೋಯ್ತಾನೆ ಅಂತ ನಾನು ಅನ್ಕೊಂಡ್ರೆ ಬತ್ತಾವತ್ತ ಈಗ ದುರಂಕಾರ ಕಲಿತಿದ್ಯಲ್ಲ ನೀನು. ಏನ್ ಕುಡ್ಕೊಂಡು ನಿಂತ್ಕೊಂಡು ಆಲಾಡ್ಕೊಂಡು. ಅಲ್ಲ ನನ್ನ ಮಗ ಚಿನ್ನ ನನ್ನ ಮಗನ್ಗೆ ತಿನ್ನೋದು ಕುಡಿಯೋದು ಗೊತ್ತೇ ಇಲ್ಲ ಅಂತ ತಿರುಗು ನೋಡಲ್ಲ ಅಂದ್ರೆ ಮನೆಗೆ ಯಾಪಾಟಿ ಕುಡ್ಕೊ ಬಂದವನೆ. ಜ್ಞಾನ ಬೇಕು ಗಂಡಸ್ಗೆ. ಹೆಂಗಿರ್ಬೇಕು ಎತ್ತ ಇರ್ಬೇಕು ಮನೇಲಿ. ಮದ್ವೆ ಆಗಿವ್ನಿ, ಜವಾಬ್ದಾರಿ ಇರ್ಬೇಕು. ಅವು ಅಪ್ಪನ ಸಾಕ್ಬೇಕು, ತಳು ನೋಡ್ಕೋಬೇಕು ಅಚ್ಚುಕಟ್ಟಾಗಿ ಅನ್ನೋದೆಲ್ಲ ಇರ್ಬೇಕು. ಅದು ಬಿಟ್ಬಿಟ್ಟು ತಿನ್ನೋದು ಕುಡಿಯೋದು ಅರ್ಚಾಡೋದು ಕಿರ್ಚಾಡೋದು ಸಂಜೆ ಗಂಟ ಆಸ್ತಿ. ಏನು ಆಸ್ತಿ ಏನು ನಿಮ್ಮ ಅಪ್ಪನ ಇಬ್ರು ಹೊತ್ಕೋಬೋದಲ್ಲ? ಯಾರಿಗೆ? ಮಕ್ಳಿಗಂತ ತಾನೇ ಮಾಡಿರೋದು. ಆಸ್ತಿ ಸುದ್ದಿ ಬಂದ್ಬಿಟ್ರೆ ನೋಡು ರವಿ, ನೀನು ಹಿಂಗೆ ಆಡ್ತೀರಿ. ನಿಮ್ಮ ಅಪ್ಪ ನಿನ್ನ ಹೆಸರಿಗೆ ಆಸ್ತಿನೂ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಮರ್ಯಾದಿಂದ ತೆಪ್ತಿರು ನೀನು. ಸಂಜೆ ಗಂಟ ಆಸ್ತಿ ಅಂತ ಏನು ಸಾಯಕ್ಕೆ ಹೋಗ್ಬೇಡ ನೀನು. ಆಸ್ತಿಯನ್ನು ನಾವೇನು ಹೊತ್ಕೋಬೇಕಿಲ್ಲ. ಅವ್ರು ಯಾವಾಗ ಮಾಡ್ತಾರೆ ಅವಾಗ ಮಾಡಿಸ್ಕೊಂಡು ಇರೋದನ್ನ ಕಲಿ ನೀನು. ಈಗ್ಲಿಂದವ ಹಂಗ ಎಲ್ಲ ಹಾಡಕ್ ಹೋಗ್ಬೇಡ. ಅದೇ ಕಂಗಾಡಿಯ ನೀನು, ಅದೇ ಕಂಗಾಡಿ ಆಸ್ತಿ ಅಂತ. ನಾನೇ ಹುಗಿಯದ ಸರಿಯಾಗಿ ಹುಗಿಯದ ಅನ್ಕೊಂಡೆ. ಏನ್ ಮಾಡಿ ಎತ್ತು ಬಿಟ್ಟಿವ್ನಿ. ಇತ್ತಾಗ ಹುಗಿಯಕಾಯ್ಕಿಲ್ಲ ಬುಡಕಾಯ್ಕಿಲ್ಲ ನಿನ್ಗೆ. ನೀನು ಹಿಂಗೆ ಆಡ್ತಾ ಇದ್ರೆ ನಿಮ್ಮ ಅಪ್ಪನ ಕೈ ಮಾತ್ರವ ಸರಿಯಾಗಿ ಕಿಸ್ಕೊತಿದ್ದಿ ಮಾತ್ರ. ಒಂದಿನ ಸರಿಯಾಗಿ ಹುಗಿಸ್ಕೊತಿದ್ದಿ. ನೆಟ್ವಾಗಿ ನೇರವಾಗಿ ಇರೋದ್ ಕಲಿ. ಆಮೇಲೆ ನೀನು ಇಡ್ತಿರ್ತ ಕೈ ಅನ್ಬೇಡ. ನಿಮ್ಮಪ್ಪ ಅದನ್ನೇ ಗಮನಿಸ್ತಾವ್ರೆ ನೀನು ಹೆಂಗಿದ್ದಿ ಏನು ಎತ್ತ ಅಂತವ. ಅವಳ ಜೊತೆ ಕೈಯ ಅಂದ್ರೆ ನಿಮ್ಮಪ್ಪ ಈಗ ನೋಡಿದ್ರೆ ಸೀತನ್ ಕಡೆಗೆಯ ನೀ ಅವಳು ಏನಾರುವೆ ಅವಳು ಬಾಯಿ ಮುಚ್ಕೊಂಡಿರೋದಕ್ಕೆ ಸರಿ ಆಯ್ತದೆ. ಇಲ್ಲ ನೀನು ವಟ ಅನ್ನೋದು ನೀನು ಕುಡ್ಕೊ ಬರೋದು ಎಲ್ಲಾನು ಹೇಳ್ಬಿಟ್ರೆ ಕೈವ ಮಾಡಕ್ತಾನೆ ನಿಮ್ಮಪ್ಪ ನೀನ. ನೆಟ್ವಾಗ್ನೇ ಯಾವಾಗ ಹೇಳ್ತಿರುತ್ತೆ ಅಚ್ಚುಕಟ್ಟಾಗಿರೋದ್ ಕರಿ. ನೀನು ಕೈ ಅನ್ಬೇಡ. ಹಂಗನ್ಬಿಟ್ಟು ಎಲ್ಲಾನು ಹೇಳ್ತಿ ಮತ್ತೆ ಕೇಳ್ಕ ಕುತ್ಕಬೇ ಅಂತಲ್ಲ. ಸಂಜೆ ಗಂಟೆ ಜೊತೆ ಕೈ ಅನ್ಬೇಡ, ಸುಮ್ಮನೆ ಇರುವಂತ ಅಂದಿರೋದು. ಆಮೇಲೆ ನೀನು ಹೇಳ್ದಲ್ಲವ ಅದಕ್ಕೆ ಅವಳ ಮಾತು ಕೇಳ್ತಾನೆ ಅಂದ್ಬಿಟ್ಟು ಅಂತೆದಕ್ಕೂ ಏಸಕ್ಕಿಲ್ಲ ನೀನು. ಅದನ್ನ ಅನ್ನಕ್ಕೂ ಏಸಕ್ಕಿಲ್ಲ. ನಾನು ಹೇಳಿದ್ದು ಅಚ್ಚುಕಟ್ಟಾಗಿ ಇರು, ಗಲಾಟೆ ಮಾಡಬೇಡ. ನಿನ್ನ ಪಾಲ ಆಸ್ತಿ ನಿನಗೆ ಬರ್ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡ ಆಯ್ತಾ? ಸೀತನ ಜೊತೆಗೆ ಅಚ್ಚುಕಟ್ಟಾಗಿರು. ನಿಮ್ಮ ಅಪ್ಪನ ಗೊತ್ತಾದ್ರೆ ಹೋಗಿರ್ತದೆ. ಆಮೇಲೆ ಅದಕ್ಕೆ ಹಂಗೆ ಆಡ್ತಿದ್ದೀರಿ ಇನ್ನೊಂದು ಜೊತೆಗೆ ಅಂದ್ಬಿಟ್ಟು ಉಗ್ದು ಮಡಗ್ಬಿಡ್ತಾನೆ ನಿಮ್ಮಪ್ಪ. ಮೊದಲೇ ನಿಮ್ಮ ಅಪ್ಪನಿಗೆ ನಮ್ಮ ಮನೆಯವ್ರಿಗಿಂತ ಕಂಡವರು ಅಂದರೆ ಭಾರಿ ಆಸೆ. ನೀನು ಸೀತ್ಕೀತನ ಮಾಡ್ಬಿಟ್ರೆ ನಿನ್ನ ಜೊತೆಗೆ ನನ್ನ ಇಬ್ರು ಸೇರಿಸಿ ಹಟ್ಟಿಯಿಂದ ಆಚ್ಕಾಕ್ತಾರೆ ನೋಡು. ಒಂದಿನ ಇಲ್ಲ ಒಂದಿನ ಇಬ್ರು ಆಚ್ಕಾಕೋದಂತೂ ಗ್ಯಾರಂಟಿ. ಹಿಂಗೆ ಆಡ್ತಿದ್ರೆ ಅದಕ್ಕೆ ಹೇಳ್ತಿರೋದು. ನೆಟ್ವಾಗಿ ನೇರವಾಗಿ ಅಚ್ಚುಕಟ್ಟಾಗಿ ಬಾಳ್ವಾಟ ಬದುಕಟ ಮಾಡ್ಕೊಂಡು ಹೋಗು. ಇಡ್ತೀಯ ಜಾಸ್ತಿ ತಾಯಿ ಮೇಲೆ ಕೂರ್ಸ್ಕೋಬೇಡ. ಅವಳು ಮಾತಾದು ಇದು ಅಂತ ಕೇಳೋಕೇನು ಹೋಗಕ್ಕೆ ಹೋಗ್ಬೇಡ ನೀನು. ಎಷ್ಟು ಹೇಳ್ಬೇಕು ಅಷ್ಟು ಇರಿಸು. ಕೈ ಅನ್ನೋದು ಕಡಿಮೆ ಮಾಡು. ಆಮೇಲೆ ಹೂವು ಹೇಳೋಳೆ ಅಂದ್ಬಿಟ್ಟು ಸಂಜೆ ಗಂಟೆ ಇಡ್ತಿ ಮತ್ತೆ ಕೇಳ್ಕೊಂಡು ಕೂತ್ಕೊಂಡಿರ್ಬೇಡ. ಆಮೇಲೆ ನಮ್ಮ ಹೂವು ಹೇಳ್ಬಿಟ್ಟವಳಲ್ಲ ಏನಕ್ಕೂ ಪ್ರತಿಯೊಂದಕ್ಕೂ ಇಡ್ತಿ ಮತ್ತೆ ಕೇಳ್ಕೊಂಡು ಕೂತ್ಕೊಬಿಟ್ಟು ಆಮೇಲೆ ಹಂಗಲ್ಲ ನಾನು ಹೇಳಿದ್ದು. ಅವಳು ಪಾಡ್ಗಳನ್ನ ಬಿಡು ಅಷ್ಟೇ. ಏನಾರು ಯಾವಾರ ಗಿವಾರ ಇದ್ರೆ ಅವ್ಳಿಗೆ ಹೇಳಕ್ಕೆ ಹೋಗ್ಬೇಡ. ಯಾವಾರ ಎಲ್ಲ ನಿನ್ನ ಕೈಲೇ ಇರಲಿ. ಅವಳೇನು ಹಟ್ಟಿಗೆ ತಂದಾಕ್ತಾಗ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಬಿದ್ದಿರ್ಬೇಕು. ಅದು ಬಿಟ್ಬಿಟ್ಟು ಯಾವಾರ ಉಸ್ತುವಾರಿ ಎಲ್ಲ ಏನು ಮಾಡೋಕ್ಕೆ ಇತ್ತೀಚೆಗೆ ಎಲ್ಲರೂ ಹೇಳ್ತೀವಿ ಅಂತ ಕೂತಿದ್ದೀವಿ ಅಂತಲ್ಲ. ಎಲ್ಲ ವಿಚಾರನೂ ಹಂಗೆ ಹಿಂಗೆ ಹಂಗೆ ಮಣ್ಣ ಹಿಂಗೆ ಮಣ್ಣ ಅಂತ ಏನಿ ಮನೆ ಯಜಮಾನಿ ಯಾವಳು? ನಾನಿಲ್ವಾ? ನಾನು ಕೇಳ್ಬಿಟ್ಟು ಮಾಡು ನೀನು. ಸಂಜೆ ಗಂಟೆ ಹೇಳ್ತಿ ಅಂತ ಸಾಯ್ಬೇಡ ನೀನು. ಏನು ಸೀಮ್ಗಿಲ್ಲ ಹೇಳ್ತಿ ನೋಡು. ಯಾವಾಗ ನೋಡಿದ್ರೆ ಹೇಳ್ತಿ ಏನು ಮಾಡೋದು ನಿನಗೆ? ಏನು ಬುದ್ಧಿ ಬೇಡವಾ? ಹಂಗಲ್ಲ ಕಣವ, ಅದೇ ಕಂಗಾಡ್ತಿದ್ದಿ ನೀನು. ಹಂಗಲ್ಲ ನಾನೆಲ್ಲಿ ಸೀತ ಅಂತಿದ್ದನು. ನನ್ನ ಮಾಮೂಲಿ ಇರಂಗೆ ಇವನು ನೀನು ಮಾತ್ರ ಹಂಗೆ ಆಡ್ತಿರೋದು ಅಷ್ಟೇ. ನೀನೇ ಕೈಯ ಅಂತಿರೋದು ಯಾವಾಗ ನೋಡಿದ್ರು. ಅಲ್ಲ ಆಸ್ತಿ ಪಾಲ್ ಮಾಡ್ಕೊಟ್ಬಿಟ್ಟಿದ್ರೆ ಏನಾಯ್ತಿತ್ತು? ಏನಾಯ್ತಿತ್ತು? ಲೇ ನಿಮ್ಮ ಅಪ್ಪ ಜೊತೆಗೆ ನಾನು ಮಾತಾಡ್ಬಿಟ್ಟು ಉಗಿಸ್ಕೊಂಡಿನಿ. ಹಿಂಗೆ ಆಡ್ತಿದ್ರೆ ನಿನ್ನ ಅವನು ಮನೆಯಿಂದ ಆಚ್ಕಾಕ್ತೀನಿ ಅಂತ ಹೇಳ್ತಾ ಕೂತವ್ರೆ. ನಿಮ್ಮ ಅಪ್ಪನ ಮೀರ್ಬಿಟ್ಟು ಇಲ್ಲಿ ಏನಾರು ಮಾಡೋಕ್ಕಾಗದ? ನಾನು ಅವತ್ತೇ ಜಗಳ ಆಡ್ತೀನಿ ನಿಮ್ಮ ಅಪ್ಪನ ಜೊತೆ. ನಿಮ್ಮ ಅಪ್ಪನ ಜೊತೆ ಜಗಳ ಹಾಡ್ಬಿಟ್ಟು ಕೊಡಿ ನನ್ನ ಮಗನ ಫಲ ಅಂದಿದ್ದಕ್ಕೆ ಅವ್ರು ಕೊಡ್ನಿರ. ನಾನು ತಾಳು ಸುಮ್ಮನೆ ಅವ್ರ ಮುಂದೆ ನಿನಗೆ ಬೋದಿದ್ದವತ್ತು ಸುಮ್ಮನೆ ಏನು ನಿಜ ಬೋಯಕ್ಕೆ ಹೋದನ ನಿನಗೆ? ನಾನು ನಿನಗೇನು ಏನು ಮಾಡಿದನು?
ನೀ ಏನು ಮಾಡಿದ್ದಿ ನನಗೆ ನಿನ್ ಬೊಯ್ಯಕ್ಕೆ? ಸುಮ್ಮನೆ ನಿಮ್ಮ ಅಪ್ಪ ಇತ್ತಲ್ಲ ಅದಕ್ಕೆ ಹಂಗೆ ಕೇಳಿದ್ದು ಕೊಡಕ್ಕಿಲ್ಲ ಹಂಗೆ ಹಿಂಗೆ ಅಂತವ. ನಿಮ್ಮ ಅಪ್ಪನ ಹೊಸಿಗೆ ಹೋಗಾರನ ಕೊಡಿ ಕೊಡಿ ನಾವು ಟ್ಯಾಕ್ಟ್ರ್ ತರ ತಗೊಂಡು ಮನೇಲಿ ಒಂದು ಬರ್ಸ್ಕೊಳ್ಳಿ ನಿಮ್ಮ ಅವ್ವನ ಕರ್ಸ್ಬಿಟ್ಟು ಅಂದ್ರೆ ಕೇಳ್ತಾ ಇಲ್ಲ. ಅವ್ವ ಬರಕ್ಕಿಲ್ಲ ಅವ್ವ ಮಟ್ಟಕ್ಕಿಲ್ಲ ಅಂದ್ಬಿಟ್ಟು ಏನು ನನಗೆ ಹುಗಿತಾ ಕೂತವ್ರೆ. ಅದ ನೋಡ್ಕೊಳ್ಳೋದು ನೋಡಿದ್ರೆ ಅಲ್ಲಿ ಮಟ್ಟನ್ ನೋಡ್ರೆ ನನ್ನ ತಂಗಿ ಇಲ್ಲಿಗೆ ಬಂದ್ಬಿಟ್ಟು ಆಸ್ತಿ ಆಗ್ತಾ ಕೊಡು ಇತ್ತ ಕೊಡು ಏನು ಲೋನ್ ಮಾಡ್ಕೊಡಿ ಅಂದ್ರೆ ಅವ್ವ ಬಂದ್ಬಿಟ್ಟಳ ಅಂತ ಏನು ಬೊಯ್ತಾ ಕೂತವ್ರೆ ನನಗೆ. ಅದಕ್ಕೆ ಸುಮ್ಮನೆ ಅಮ್ಮನ ತಂಟೆನ ಮಾಡಕ್ಕೆ ಅಗ್ರಾರ ಬೇಡ. ಮುಂದಿನ ವರ್ಷ ಕಂಟ ಹುಸಿ ಹೊಲದ್ದು ಸಾಲ ತೀರ್ತದೆ, ಅದ್ರ ಮೇಲೆ ತಗೊಳ್ಳೋದ ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು. ಇನ್ನೇನು ಮಾಡೋಕ್ಕಾಗದು? ಅವಮ್ಮ ಮೊದಲೇ ಹಿಡಿಚಿಡ್ತಾ ಮುಂಡೆ. ನಿಮ್ಮಮ್ಮ ಏನು ನೆಟ್ಪಗ್ನಾರ ಬುದ್ಧಿ ಕಲ್ತಿದ್ದಾಳ ಬೆಕ್ಲಿ. ಏನು 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 ಯಾರು ಕೇಳಿದ್ರೆ ನನ್ನೇ ಕಾಲು ಕಟ್ಲಿ ಅಂದ್ಬಿಟ್ಟು ದುರಂಕಾರ ಹಾಡ್ತಾಳೆ. ದುರಂಕಾರವ ನಾನು ನೋಡಿಲ್ವಾ? ಅವಳ ಜೊತೆ ಬಾಳಿ ಬದುಕಿಲ್ವಾ? ಅವಳ ಜೊತೆ ಹಾಡಕ್ಕಾಯ್ಕಿಲ್ಲ. ಅವ್ಳು ಪಾಡ್ಕೊಂಡು ಏನಾರು ಮಾಡ್ಕೊಂಡು ಎಕ್ಕೊಟ್ಟು ಹೋಗ್ಲಿ, ನಮಗೇನು ನಮ್ಮ ಪಾಡಿಗೆ ನಾವು ಇದ್ದು ಬಿಡೋದ. ಸುಮ್ಮನಿರು ರವಿ, ಸುಮ್ಮನಿರು, ತಲೆಗಿರೆ ಕೆಡ್ಸ್ಕೊಬೇಡ. ಒಂದಿನ ತುಕ್ಕೆ ತಗೊಳ್ಳುವಂತೆ. ಆಮೇಲೆ ಇರ್ತೀಯ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇರ್ಸು, ಜಾಸ್ತಿ ತಲೆ ಮೇಲೆ ಕೂರಿಸ್ಕೋಬೇಡ. ಆಮೇಲೆ ಚೂರು ಸದ್ರ ಕೊಟ್ರೆ ಅಪ್ಪನ ಮನೆ ಅಂತಾಳೆ ಸಂದೆ ಗಟ್ಟವ. ಸದ್ರಾಗಿದ್ರೆ ಕೊಡಕ್ಕೆ ಹೋಗ್ಬೇಡ. ಇಲ್ಲೆಯ ಸಾಲ ಸೋರೆಲ್ಲ ಮಾಡ್ಕೊಂಡು ಇಲ್ಲೇ ನಿಂತೀವಿ. ಅವಳು ಒಂಚೂರು ಸದ್ರ ಕೊಟ್ಬಿಟ್ರೆ ನಾ ಅಪ್ಪನ ಮನೆಗೆ ಅದು ಇದು ಅಪ್ಪನ ಮನೆಯವರು ಅಂತ ತಲೆ ಮೇಲೆ ಕೂರಿಸ್ಕೊಬಿಡ್ತಾಳೆ. ಹುಷಾರು, ನಿನಗೂ ಹೇಳಿರೋದು ಅಷ್ಟೇ. ಇದ್ದು ತಗೋಗಿ ಎಡ್ತಿಗೆ ಹೇಳ್ಬಿಟ್ಟು ಆಮೇಲೆ ಇದು ಮಾಡ್ಬಿಟ್ಟು ಆಮೇಲೆ ನೀನು ಇರ್ತೀಯ ನೆಟ್ವಂಗರ್ಗ ಹೋಗ್ತಾನೆ ಮಾಡ್ಕೊಂಡು ಹೋಗು ಅಂತ ಹೇಳು. ನಾವು ಹೇಳಿದ್ರೆ ನಿಷ್ಠುರ ನೀನು ಹೆಡ್ತಿಗೆ. ನಾವು ಮೊದಲೇ ಆಗ್ತೇರೋ ಅಲ್ವಾ? ಒಳ್ಳೇದು ಕೇಳಿದ್ರು ನಿಷ್ಠುರ ಆಯ್ತೀವಿ. ನೆಟ್ವಂಗರ್ವಾಗ ಹೇಳು, ನಾಳೆಯಿಂದ ಒಲು ಕಾಳು ಬರ್ತಾರೆ 10 ಜನಕ್ಕೆ ಅಡುಗೆ ಮಾಡ್ಬೇಕಂತ ಹೇಳು. ಒಂದು ಹೆಂಗ್ಸ್ಗೆ ಅಳತೆ ಪ್ರಮಾಣ ಗೊತ್ತಿರಬೇಕು. 10 ಜನ ಅದು 10 ಜನಕ್ಕೆ ಮಾಡಬೇಕು. ಇಲ್ಲ 1-2 ಜನ ಕಡಿಮೆ ಮಾಡ್ತಾಳೆ, ಇನ್ನೊಂದಿಲ್ಲ ಅಂದರೆ ಇನ್ನೊಂದು 2 ಜನಕ್ಕೆ ಹೆಚ್ಚಾಗಿ ಮಾಡ್ಬಿಡ್ತಾಳೆ. ಒಂದು ದಿವಸ ಉಳ್ಕೊತದೆ, ಇನ್ನೊಂದು ದಿವಸ ಸಾಕಿ ಆಯ್ತಿಲ್ಲ. ಹೆಂಗೆ ಅದು ಏನು ಮಾಡೋದು? ಉಳ್ಕೊಂಡೋದು ಚೆಲ್ಲದ ನಾವು? ಏನು ಅನ್ನೋದು ಬೆಲೆ ಇಲ್ವಾ? ಇಲ್ಲ ಸಾಕಾಯ್ಕಿಲ್ಲ ಏನು ಮಾಡೋದು? ಆಳುಗಳಿಗೆ ಏನು ಮಾಡೋದು? ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ನೆಟ್ವಂಗರ ಬಗ್ಗೆ ಆತೆ ಪ್ರಮಾಣದಿಂದ ಅಡುಗೆ ಮಾಡೋದು ಕಲಿಯೇನು? ಏನೋ ಅವ್ರ ಮನೇಲಿ ಮಾಡ್ತಿರ್ತಿಲ್ಲ ಸರಿ. ಮದುವೆಗೆ ಇಷ್ಟು ದಿವಸ ಆಗದೆ ಕಲ್ತ್ಕೋಬೇಕು ಅನ್ನೋ ಜ್ಞಾನ ಇಲ್ವಾ? ಎಲ್ಲನೂ ಹೇಳಕ್ ಮಾಡಕ್ ಹೋದ್ರೆ ನಮ್ಮನ್ನೇ ಬೈತಾರೆ, ಹಾಡ್ತಾರೆ. ಹೊಂದ್ಕೊಳಕ್ಕೆ ಆಯ್ಕಿಲ್ಲ ಹಂಗೆ ಹಿಂಗೆ ಅಂತವ ನಮ್ಮ ಜೊತೆಗೆ ಹಾಡಿ ಚೋಡಿ ಹಾಡ್ತವೆ. ಅದಕ್ಕೆ ಸುಮ್ಮನೆ ಇವನಿ ನಿಮ್ಮಪ್ಪ ಕಲ್ತ್ಕೊತಾಳ ಇರು, ಅದಕ್ಕೆ ಕೈ ಅಂದಿ ಹೊಸಿ ತಳಾರ ಆಯ್ತದೆ ಅಂದ್ಬಿಟ್ಟು ನಿಮ್ಮ ಅಪ್ಪ ಏನು ಹಾಡ್ತಾ ಕೂತವ್ರೆ. ಅದಕ್ಕೆ ಬಾಯಿ ಮುಚ್ಕೊಂಡು ಇವನಿ ಇಲ್ಲ ಅಂದಿದ್ರೆ ಮಾತ್ರ ನೀನು ಹೇಳ್ತೀನ ಸರಿಯಾಗಿ ಕೆಲಸ ಮಾಡ್ಬಿಡಿ. ಇವನು ಇಲ್ಲಿ ಗಂಟ ಬಿಡವ್ರ ನಾನು ನೀನು ಇಡ್ತೀಯ ಯಾಕೋ ಹೆಚ್ಕೊಬಿಟ್ಟವಳೆ. ಮೊದಲು ಒಂದು ಮಾತಾಡ್ತಿದ್ದಿಲ್ಲ, ಈಗ ಹಿಂದೆ ತಿರ್ಕೊಂಡು ಮಾತಾಡೋದು ಮುಟ್ಟೋದು ಎಲ್ಲ ಮಾಡ್ತಾಳೆ. ಅವಳನ್ನ ಜಾಸ್ತಿ ಸುದ್ರ ಕೊಟ್ಬಿಟ್ಟು ಸುದ್ರ ತಲೆ ಮೇಲೆ ಕೂರ್ಸ್ಕೊಬಿಟ್ಟು ಆಮೇಲೆ ತಲೆ ಮೇಲೆ ಕೂರ್ಸ್ಕೊಳಕ್ ಹೋಗ್ಬೇಡ. ಜಾಸ್ತಿ ಎಲ್ಲಿ ಇರ್ಸ್ಬೇಕು ಅಲ್ಲಿ ಇರ್ಸು ಇರ್ತೀಯ. ಸರಿ ಕತ್ ಬಿಡವ, ಸರಿ ಕತೆ. ಅವಳೇನಿಗೆ ತಲೆ ಮೇಲೆ ಕೂರ್ಸ್ಕೊಳ್ಳೋನೆ. ಅವಳ ಪಾಡ್ಗಳು ಏನೋ ಕೆಲಸಕ್ಕೆ ಮಾಡ್ಕೊಬೋಯ್ತಾವಳೆ. ಅವಳ್ದಿಲ್ಲ ಏನೂ ಇಲ್ಲ. ಅಪ್ಪನೇ ಸರಿ ಇಲ್ಲ. ಏನಪ್ಪ ಅಂತೂ ಏನೋ ನಾನೇನು ಮನೆ ಮಗುನಂಗೆ ನೋಡೋದ? ಕುಳ್ಳುನ್ನೇ ಬೇಕಾರೆ ಎಲ್ಲಕ್ಕೂ ಕುಳ್ಳುನ್ನೇ ವಹಿಸ್ಕೊಬಂದ್ಬಿಡ್ತದೆ. ಕುಳ್ಳಂಕಲಿ ಕುಳ್ಳ ಏನು ಮಾಡ್ಕೊಬೋಯ್ತಿದ್ದನು, ಏನು ಮಾಡ್ಕೊಬೋಯ್ತಿದ್ದನು, ಅಕ್ಕ ತಂಗಿರಿಗೆಲ್ಲ ಮಾಡ್ಕೊಂಡು ಅಂತ ಏನು ಸಂದೆ ಗಂಟ ಕುಳ್ಳ ಅವ್ರ ಮನೇಲಿ ಕೊಟ್ಟವ್ರೆ ಯಾವಾರು ನಾ ಕುಳ್ಳನ ಕೈಲಿ ಮಾಡ್ಕೊ ಹೋಯ್ತಾನೆ. ಅದು ಅಲ್ದನೆ ಅವನ ಪಾಲು ಕೊಟ್ಟು ಹಚ್ಚ ಪಾಲು ಕೊಟ್ಟು ಅವ್ಳ ಪಾರತಿ ಪಾಲು ಎಲ್ಲ ಇವನ್ಗೆ ಕೊಟ್ಟವ್ರೆ. ಇನ್ನೇನು ಮಾಡ್ಕೋಬೋದನು ಮಾಡ್ದನೆಯ? ಏನು ಮಾಡೋನು ಮಾಡ್ದನೆಯ ಅಂತ ನನಗೆ ನೋಡ್ರೆ ಮಾಡಿ ಅಂದ್ರೆ ನಾನೇನು ಮಾಡನೆ? ಕೈಗೆ ವ್ಯವಹಾರ ಕೊಡೋಕ್ಕಿಲ್ಲ, ಇಲ್ಲ ದುಡ್ಡು ಕೊಡೋಕ್ಕಿಲ್ಲ, ಏನಿಲ್ಲ. ಬರೀ ಗೈಬೇಕು, ತಿನ್ಬೇಕು, ಹಂಗೆ ಇರಬೇಕು. ಇದು ಕೇಳಿದ್ರು ನಾಲ್ಗೆ ಉದ್ದ ಮಾಡ್ದ ಅಂತ ಅಪ್ಪ ಅಲ್ಲಿಂದನೇ ಕಿರ್ಚ್ಕೊಬಂದ್ಬಿಡ್ತದೆ. ಸರಿ ಕಿರ್ಚಿಬೇಡ ಸುಮ್ಮನಿರು. ನಿಮ್ಮ ಅಪ್ಪ ಇನ್ನೂ ಹೊಲ್ಕೋಗಿಲ್ಲ, ಆಮೇಲೆ ದೊಣ್ಣೆ ತಕ ಹೋಳ್ಗಿರ್ ಬಂದದ್ದು ಸುಮ್ಮನಿರು. ನೀನುವೇ ಮಾತಾಡೋ ಅಪ್ಪನ ಜೊತೆ ಅಂದ್ರೆ ನೀನುವೇ ಅಲ್ಲ ಕಣ್ರವಿ ಏನು ಮಾತಾಡನೆ ನಾನು? ನಿಮ್ಮ ಅಪ್ಪನ ಜೊತೆ ಎದ್ದುತ್ರ ಕೊಡಕ್ಕಾಗದ ನಾನು? ಯಾವತ್ತಾರು ಕೇಳಿದಾರ? ಈಗಂತೂ ನೀನೇ ಸರಿ ಇಲ್ಲ ತಕೋ. ನೆಟ್ವರ್ಕ್ ನೇರವಾಗಿ ನಿಧಾನದಿಂದ ಕೇಳಿ ಕೆಲಸ ಮಾಡಿಸ್ಕೊಳಕ್ ಕಲ್ತೀನಿ ಅಂತ ನೋಡಿವ್ನಿ. ನೀನು ಹಂಗೆಲ್ಲ ಕೈಯ ಅನ್ಕೊಂಡು ಎಲ್ಲನೂ ಹಾಳು ಮಾಡ್ಕೊಂಡೆ. ಹೊಸಿ ತಡಿಲ್ಲ ಕೇಳಕ್ಕಾಯ್ತದೆ ಅಂತ ನಾನು ಅಂತೀನಿ. ಏನೂ ಇಲ್ಲ, ಕೈಯ ಅನ್ಕೊಂಡು ಎಲ್ಲನೂ ಹಾಳು ಮಾಡಿ ಕುಡಿಸ್ಕೊಂಡೆ. ಏನಾರು ಮಾಡ್ಕೊ, ನನಗೇನು ಈಗ ಹೋಗ್ಬೇಕು, ಹೋಯ್ತೀನಿ ತಕೋ. ಕೆಲಸ ಅದೇ ಬರ್ತೀನಿ ತಾಳು. ನಿಮ್ಮಪ್ಪ ಇಲ್ಲೇ ಕೂತಿರ್ಬೇಕು, ಟೀಗೆ ಕಾಯಿಸ್ಕೊಟ್ಟು ಬರ್ತೀನಿ. ಅಲ್ಲ ನೀನು ಉಗಿಸ್ಕೊಳ್ಳೋದಲ್ದೇ ನನಗೆ ಉಗಿಸ್ ಮಡಗ್ದೆಲ್ಲ ಕುಡ್ಕ ಬಂದ್ಬಿಟ್ಟು ಇನ್ನೊಂದ್ಸರಿ ಕುಡ್ಗಿಡ್ಕ ಬಂದ್ಬಿಟ್ರೆ ರವಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಜೋಳಲ್ಲಿ ಬರ್ಸ್ಬಿಡ್ತೀನಿ. ಸರಿ ಕಟ್ ಕುಡವ ಕುಡ್ಕೊ ಬರಕ್ಕಿಲ್ಲ ಕತೆ. ಅಂಥದ್ದೇನು ರೋಗ ಬಂದಿತ್ತಾ ಕುಡ್ಕೊಂಬರೋ ರೋಗ? ಸರಿ ಇಲ್ಲ ಬಿಡು, ಸರಿ ಕತೆ ಇಲ್ಲ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.